ನಮಸ್ಕಾರ, ನಾನು ಡಾಕ್ಟರ್ ಶ್ರುತಿ ಕೊಡಂಬ. ಇತ್ತೀಚಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಕಾಯಿಲೆಗಳು ಸಣ್ಣ ಏಜ್ಗೆ ಬರ್ತಾ ಇದೆ. ಡಯಾಬಿಟಿಸ್, ಹಾರ್ಟ್ ಅಟ್ಯಾಕ್, ಇನ್ಫರ್ಟಿಲಿಟಿ, ಇದಕ್ಕೆಲ್ಲ ಕಾರಣ ನಮ್ಮ ಲೈಫ್ ಸ್ಟೈಲ್ ಅಂದ್ರೆ ಏನು? ನಾವು ಏಳೋ ಟೈಮು, ಮಲಗೋ ಟೈಮು, ಊಟದ ಟೈಮು, ಹಸಿವಾದಾಗ ಊಟ ಮಾಡದೇ ಇರೋದು, ಹಸಿವಿಲ್ಲದೆ ಇದ್ದಾಗ ಊಟ ಮಾಡೋದು, ಹಗಲು, ಮಧ್ಯಾಹ್ನ, ರಾತ್ರಿ ಯಾವಾಗ ಬೇಕೋ ಆವಾಗ ವ್ಯಾಯಾಮ ಮಾಡೋದು ಅಥವಾ ಮಾಡದೇ ಇರೋದು. ಅದರಲ್ಲೊಂದು ಊಟದ ಸಮಯ, ಯಾವಾಗ ಊಟ ಮಾಡಬೇಕು. ಒಬ್ರೊಬ್ರು ಒಂದೊಂದು ಹೇಳ್ತಾರೆ. ಒಬ್ರು ಹೇಳ್ತಾರೆ ಹಸಿವು ಆಗೋದೇ ಗೊತ್ತಾಗಲ್ಲ ಅಂತ ಹೇಳಿ. ಒಬ್ರು ಹೇಳ್ತಾರೆ ನಾನು ಜಸ್ಟ್ ಟೈಮ್ ನೋಡ್ಕೊಂಡು ಊಟ ಮಾಡ್ತೀನಿ, 9 ಗಂಟೆಗೆ ತಿಂಡಿ, 1 ಗಂಟೆಗೆ ಊಟ, ರಾತ್ರಿ 8 ಗಂಟೆಗೆ ಊಟ ಅಂತ ಹೇಳಿ. ಒಬ್ರು ಹೇಳ್ತಾರೆ ಹೊಟ್ಟೆ ಗುಡಿಗುಡು ಅಂತ ಹೇಳಿದಾಗ ಊಟ ಮಾಡ್ತೀನಿ ಅಂತ ಹೇಳಿ. ಅದ್ರಲ್ಲಂತೂ ಕೆಲವರು ಕಂಡಿದ್ದೆಲ್ಲ ತಿನ್ನು, ಕಂಡಂಗೆಲ್ಲ ತಿನ್ನು ಅಂತ ಮಂತ್ರನ ಇಟ್ಕೊಂಡಿರ್ತಾರೆ. ಹಾಗೆ ತಿನ್ಬೇಕಾ? ನಾವೊಂದು ಹೇಳ್ತೀನಿ ಕೇಳಿ. ಎಲ್ಲರೂ ಎಲೆಕ್ಟ್ರಾನಿಕ್ ಥಿಂಗ್ಸ್ ಯೂಸ್ ಮಾಡ್ತೀರಾ, ಸರಿ ಅಲ್ವಾ? ಅದಕ್ಕೆ ಸೆನ್ಸರ್ ಸಿಸ್ಟಮ್, ಸಿಗ್ನಲಿಂಗ್ ಸಿಸ್ಟಮ್ ಅಂತ ಇರುತ್ತೆ. ಹೇಗೆ ಅದಕ್ಕಿದೆಯೋ ಅದೇ ತರ ನಮಗೂ ಇದೆ. ಯಾವಾಗ ಹೊಟ್ಟೆ ಖಾಲಿ ಆಗುತ್ತೋ ಅವಾಗ ಹೊಟ್ಟೆಯಿಂದ ಒಂದು ಸಿಗ್ನಲ್ ಕಳಿಸುತ್ತೆ, ನೋಡಪ್ಪ ಹಸಿವು ಆಗ್ತದೆ, ಊಟ ಹಾಕು ಅಂತ ಹೇಳಿ. ಅವಾಗ ಊಟ ಹಾಕ್ಬೇಕು. ಯಾವಾಗ ಹೊಟ್ಟೆಯಲ್ಲಿ ಇರುತ್ತೋ ಅವಾಗ ಕೇಳಲ್ಲ. ಕೇಳದೆ ಇದ್ದಾಗ್ಲೂ ಹಾಕಿದಾಗ ಏನಾಗುತ್ತೆ? ಕರೆಕ್ಟ್ ಆಗತ್ತೆ. ಸೊ 1 ಸತಿ, 2 ಸತಿ, 3 ಸತಿ ಅದೆಲ್ಲ ತಡ್ಕೊಳ್ಳುತ್ತೆ ದೇಹ. ಯಾವಾಗ ಅದನ್ನ ನಾವು ರಿಪೀಟೆಡ್ ಆಗಿ ಮಾಡ್ತಾ ಇರ್ತೀವೋ ಅದು ಕಂಪ್ಲೀಟ್ ಸಿಸ್ಟಮ್ ಕರೆಕ್ಟ್ ಆಗಿ ಮತ್ತೆ ಬರೋ ಸಿಗ್ನಲಿಂಗ್ ಸಿಸ್ಟಮ್ ಎಲ್ಲ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾರೆ. ಅಷ್ಟಾಂಗ ಹೃದಯದಲ್ಲಿ ಹೇಳಿದ್ದಾರೆ, ಊಟ ಮಾಡೋಕ್ಕಿಂತ ಮುಂಚೆ ನಮಗ್ ನಾವೇ ಕೆಲವು ಪ್ರಶ್ನೆಗಳು ಕೇಳ್ಕೋಬೇಕಂತೆ. ಅದರಲ್ಲಿ ಮೊದಲನೇದು ವಿಶುದ್ಧ ಉದ್ಗಾರ. ತೇಗು ಕ್ಲಿಯರ್ ಇದೆಯಾ? ಅಥವಾ ಹಿಂದೆ ತಿಂದಿದ್ದ ಆಹಾರದ ಫ್ಲೇವರ್ ಏನಾದ್ರೂ ಇದೆಯಾ? ಅಥವಾ ಹುಳಿ ತೆಗಿದೆಯಾ? ಅಥವಾ ಏನೂ ಇಲ್ಲಪ್ಪ, ಫುಲ್ ಕ್ಲಿಯರ್ ತೆಗ್ ಬರ್ತಾ ಇದೆ, ಅದರ ಅರ್ಥ ಏನು ಅಂದ್ರೆ ಹೊಟ್ಟೆ ಖಾಲಿಯಾಗಿದೆ ಅಂತ ಹೇಳಿ. ಇದು ಫಸ್ಟ್ ಸಿಂಪ್ಟಮ್. ಅದರಲ್ಲಿ ಎರಡನೇದು ಹೃದಯ ಸುಮಲೆ, ಅಂದ್ರೆ ಎದೆ, ಗಂಟ್ಲು ಪ್ರದೇಶ ಎಲ್ಲ ಹಗುರ ಅನ್ಸ್ಬೇಕು. ತಿಂದಿದ್ದೆಲ್ಲ ಇನ್ನೂ ಎದೆ ಹತ್ರನೇ ಇದೆ ಅಂತ ಅನ್ಸ್ಬಾರ್ದು. ಅದರಲ್ಲಿ ಮೂರನೇದು ಪ್ರಸೃಷ್ಟೆ ಹೆಣ್ಮೂತ್ರೆ. ಗಮನಿಸಿದ್ದೀರಾ? ಕೆಲವು ಸತಿ ಮೋಷನ್ ಆದ್ಮೇಲೆ ಹಸಿವಾಗತ್ತೆ. ಸೊ ಮೂತ್ರ ಮತ್ತೆ ಮಲ ಕ್ಲಿಯರ್ ಆದಾಗ ಹಸಿವಾಗತ್ತೆ. 4ನೇದು ವಾತೆ ಅನುಸರತೆ. ಹೊಟ್ಟೆಯಿಂದ ಗ್ಯಾಸ್ ಕ್ಲಿಯರ್ ಆದಾಗ ಹಸಿವು ಅಂತ ಅನ್ಸುತ್ತೆ. ಅದೇ ಹೊಟ್ಟೆ ಉಗ್ರ ಇದ್ದಾಗ ಅನ್ಸುತ್ತಾ? 5ನೇದು ದೇಹೇ ಸುಲಭ. ಹಸಿವಾದಾಗ ಮೈಯೆಲ್ಲ ಹಗೂರ ಅನ್ಸುತ್ತೆ. 6ನೇದು ಕ್ಷುತುಪಗಮೆ. ಹೊಟ್ಟೆಯಿಂದ ಹಸಿವು ಅಂತ ಅನ್ಸಿದಾಗ. ಆದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ಹೊಟ್ಟೆಯಲ್ಲಿ ಊಟ ಡೈಜೆಷನ್ ಆಗ್ತಾ ಇರ್ಬೇಕಂದ್ರೆ ಹಸಿವು ಅಂತ ಅನ್ಸುತ್ತೆ. ಆಗೇನ್ ಮಾಡ್ಬೇಕು ಹೇಳಿ? ಹಿಂದೆ ಹೇಳಿದಿನಲ್ಲ, ಈ ಸಿಂಪ್ಟಮ್ಸ್ ನೆಲ್ಲ ಗಮನಿಸಿ. ಅದೆಲ್ಲ ಇತ್ತು, ಅದ್ರ ಜೊತೆಗೆ ಹೊಟ್ಟೆಯಿಂದ ಹಸಿವು ಅಂತ ಅನ್ಸ್ತದೆ ಅಂದ್ರೆ ಎಸ್, ಈಗ ಊಟ ಮಾಡೋ ಟೈಮ್, ಊಟ ಮಾಡೋಣ. ಇಷ್ಟನ್ನೆಲ್ಲ ಗಮನಿಸಿ ನಾವು ಊಟ ಮಾಡೋದ್ರಿಂದ ದೇಹಕ್ಕೆ ಸರಿಯಾದ ಪೋಷಣೆ ಸಿಕ್ಕಿ ಯಾವುದೇ ತರ ಕಾಯಿಲೆ ಬರೋದಿಲ್ಲ. ಈ ವಿಡಿಯೋದಲ್ಲಿ ಹೇಳಿರೋ ಕಂಟೆಂಟ್ ನಿಮ್ಗೆ ಇನ್ಫಾರ್ಮೇಟಿವ್ ಅಂತ ಅನ್ಕೊಳ್ತೀನಿ. ಇನ್ನೂ ಈ ತರ ಹೆಲ್ತ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನೆಲ್ ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಗೊತ್ತಲ್ಲ, ಆ ಬೆಲ್ಲ ಡಿಂಗ್ ಅಂತ ಹೋಗ್ತೀವಿ. ಥ್ಯಾಂಕ್ ಯು.